ಇನ್ನೊಂದೇನಂತಂದ್ರೆ ಬಿಗ್ ಬಾಸ್ ಅಲ್ಲಿ ಏನ್ ಕಲಿತರು ಅಮಿತ್ ಅವರು ಅಂತ. ಸರ್ ನಮ್ಮ ಮನೇಲಿ ಇರುವಂತಹ ಈ ಸಣ್ಣ ಸಣ್ಣ ವಿಷಯ, ಅಮ್ಮ ಇಷ್ಟು ವರ್ಷಗಳಿಂದ ಅಡುಗೆ ಮಾಡಿಕೊಡ್ತಾ ಇರ್ತಾರೆ ಪ್ರತಿದಿನ. ಹೌದು, ನಾನು ಏನು ಅಂದ್ರೆ ನಿಮ್ದೇ ಪೇಜ್ ನಾನು ನೋಡ್ತಿದ್ದೆ, ಅಮ್ಮ ರಿಯಾಕ್ಟ್ಸ್ ಅಂತ. ಅಮ್ಮ ರಿಯಾಕ್ಷನ್ ಅಂತ ನೋಡಿದೆ. ನನ್ನ ಮಗ ಎಲ್ಲಾನು ಆಲ್ರೌಂಡರ್ ಆಗ್ತಾ ಇದ್ದಾರೆ, ಇದು ಮಾಡೇ ಇರಲಿಲ್ಲ, ಕಲಿತಿದ್ದಾರೆ ಅನ್ನೋವಂಥದ್ದೆಲ್ಲ. ಈಗ ನೀವು ಹೊರಗಡೆ ಬಂದಿದ್ದೀರಾ, ಅದನ್ನ ನೋಡಿದಾಗ ಅಥವಾ ಒಂದಷ್ಟು ಟ್ರೋಲ್ ಪೇಜಸ್ನ ನೋಡಿದಾಗ ಹೆಂಗ್ ಅನ್ನಿಸ್ತಿದೆ ಅಂತ? ಸರ್ ಜೆನ್ಯೂನ್ಲಿ ಆ ರೆಸ್ಪಾನ್ಸ್ ನೋಡಿ ವಿ ಆರ್ ಅ ಲಿಟಲ್ ಓವರ್ವೆಲ್ಮ್ಡ್. ರೆಸ್ಪಾನ್ಸ್ಗಳು ತುಂಬ ಬರ್ತಾ ಇದೆ. ನನಗೆ ಟೆಲಿಕಾಸ್ಟೇ ಆಗಿಲ್ಲ, ಹೆಂಗೆ ಇಷ್ಟು ಪ್ರೀತಿ ಕಳಿಸ್ತಾ ಇದ್ದಾರೆ, ಯು ಪ್ಲೇಡ್ ವೆಲ್ ಬ್ರೋ, ಯು ಡಿಡ್ ದಟ್ ಸೆಗ್ಮೆಂಟ್ ವೆಲ್ ಬ್ರೋ ಅಂತೆಲ್ಲ ಹೇಳಿದ್ರು. ಎಲ್ಲಿ ಟಿ ವಿನಲ್ಲೇ ಬಂದಿಲ್ವಲ್ಲ, ಇಲ್ಲ 24/7 ಲೈವ್ ನೋಡಿದ್ದೀವಿ ನಾವು, ಅದೆಲ್ಲ ನೋಡಿಕೊಂಡು ನಾವು ಈ ಸೆಗ್ಮೆಂಟ್ ಬಗ್ಗೆ ಮಾತಾಡ್ತಾ ಇರೋದು ಅಂತೆಲ್ಲ ಹೇಳಿದ್ರು. ಸೊ ಸಿಕ್ಕಾಪಡೆ ಪ್ರೀತಿ ಬರ್ತಾ ಇದೆ ಸರ್. ಒಂದು ಟು ಬಿ ಆನೆಸ್ಟ್, ಒಂದು 15-20 ನಿಮಿಷಕ್ಕೆ ಒಂದ್ಸಲ ಒಂದು ದೊಡ್ಡ ಮೆಸೇಜ್ ಬರುತ್ತೆ, ಹಾಯ್ ಬ್ರೋ, ನಾನು ಇಲ್ಲಿಂದ ಮಾತಾಡೋದು, ನಾನು ಇಲ್ಲಿಂದ ಕಳಿಸಿರೋದು, ನಾನು ಐ ಸಾ ಯೋರ್ ಗೇಮ್, ಇಟ್ಸ್ ಓಕೆ ಬ್ರೋ, ನೆಕ್ಸ್ಟ್ ಟೈಮ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಯಾರೋ ಇನ್ಸ್ಟಾಗ್ರಾಮಲ್ಲಿ ಕಳಿಸೋದು, ಅಥವಾ ವಾಟ್ಸಾಪಲ್ಲಿ ಗೊತ್ತಿರೋ ಫ್ರೆಂಡ್ಗಳು ಮೆಸೇಜ್ ಮಾಡ್ತಾರೆ. 1 ಅವರ್ಗೆ ಯಾರೋ ಸುಮ್ಮನೆ ಫೋನ್ ಮಾಡೋದು, ಫೋನ್ ಮಾಡಿಬಿಟ್ಟು ಮಗ ಬೇಜಾರು ಮಾಡ್ಕೋಬೇಡ ಹಂಗೆ ಹಿಂಗೆ ಅಂತೆಲ್ಲ ಹೇಳೋದು ಅಂತ. ನಾನು ಸದ್ಯಕ್ಕೆ ಸಿಂಪತಿ ಬೇಡ, ನಂದು ಇನ್ನೂ ಆಟ ಬಾಕಿ ಇದೆ, ನಾನು ಆಟ ಆಡ್ಬಿಟ್ಟು ಬರುತ್ತೆ, ನಂಗೆ ಇನ್ನೂ ಕೆಲಸ ಹುಡ್ಕೋದು ತುಂಬ ಬಾಕಿ ಇದೆ, ಸಿಂಪತಿ ಬೇಡ ನನಗೆ. ಓಡೋಕೆ ಹೋದ್ರೆ ಓಡ್ತಾ ಇರ್ತೀನಿ ನಾನು, ಈಗ ಸದ್ಯಕ್ಕೆ ನಿಲ್ಲಲ್ಲ. ಈಗ ಸದ್ಯಕ್ಕೆ ನಿಂತು ಅಯ್ಯೋ ಅಂತೆಲ್ಲ ಬೇಜಾರು ಮಾಡ್ಕೊಳ್ಳೋದು, ಓಡ್ತಾ ಇದ್ದೀನಿ ಬಿಟ್ಬಿಡಿ, ನನ್ನ ಟ್ರ್ಯಾಕಲ್ಲಿ ಓಡ್ತಾ ಇರ್ತೀನಿ ನಾನು ಅಂತ. ಸೊ ಅದೊಂದು ಪ್ರೀತಿ ನೋಡಿದಾಗ ಖುಷಿ ಆಗುತ್ತೆ, ಸಿಕ್ಕಾಪಡೆ ಪ್ರೀತಿ ಸಿಗುತ್ತೆ. ಮನೇಲಿ ಏನು ಕ್ಲೀನ್ ಮಾಡೋಕ್ಕೂ ರೆಡಿ ನಾನು, ಐ ಡೋಂಟ್ ಮೈಂಡ್. ಅಡುಗೆ ಒಂದು ನಾನು ಕಲ್ತ್ಕೊಂಡ್ಬಿಡಿದ್ರೆ ಅಲ್ಲೂ ಪ್ಲಸ್ ಪಾಯಿಂಟ್ ಆಗ್ತಾ ಇತ್ತು ಇಲ್ಲೋ ಗೊತ್ತಿಲ್ಲ. ಅಡುಗೆ ಕೆಲಸನೂ ಸಿಕ್ಕಾಪಟ್ಟೆ ಹೆಕ್ಟಿಕ್, ಜಾಸ್ತಿ ಬಿದ್ದುಬಿಡ್ತಾ ಇತ್ತು. ಸೊ ಇಲ್ಲಿ ಮನೆ ಕ್ಲೀನ್ ಮಾಡೋದು ಮುಂಚೆಲ್ಲ 2 ಸಲ ಯೋಚನೆ ಮಾಡ್ತಾ ಇದ್ದೆ, ಈಗ 1 ಸಲನೂ ಯೋಚನೆ ಮಾಡಲ್ಲ, ಪಟ್ಟನ್ ಕ್ಲೀನ್ ಮಾಡ್ಬಿಡ್ತೀನಿ, ಅಲ್ಲೇ ರೆಡಿ ಇದೆ. ಸ್ವಲ್ಪ ಗ್ರೇಟ್ಫುಲ್ ಅನಿಸ್ತು, ಅಮ್ಮ ಎಷ್ಟು ವರ್ಷದಿಂದ ಅಡುಗೆ ಮಾಡಿ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಡುಗೆ ಮಾಡಿ ನಮಗೆ ಬಾಕ್ಸ್ಗೆಲ್ಲ ಕೊಟ್ಟು ಇಷ್ಟು ವರ್ಷದಿಂದ ಇಷ್ಟು ಮಾಡ್ತಿದ್ದಾರೆ. ನಾವು ಅಲ್ಲಿ ಹೋಗಿ 1 ವಾರ ಮಾಡೋಷ್ಟರಲ್ಲಿ ಅರ್ಧೋಯ್ತು ನಮಗೆ. ಆ ಗ್ರೇಟ್ಫುಲ್ನೆಸ್, ಆ ಫೀಲಿಂಗ್ ಇದೆಯಲ್ಲ, ಅದೊಂದು ಅರ್ಥ ಆಗುತ್ತೆ ಸರ್. ನಾನು 1 ವಾರದಲ್ಲಿ ಆಚೆ ಬಂದಿದ್ದು, ಬಟ್ ಯಾರ್ಯಾರಲ್ಲಿ ಇರ್ತಾರೋ ಫಾರ್ ಅ ಲಾಂಗ್ ಟೈಮ್ ಅವ್ರಿಗೆ ತುಂಬ ಜೋರಾಗಿ ಹೊಡೆಯುತ್ತದೆ. ದೇ ವಿಲ್ ಬಿ ವೆರಿ ಗ್ರೇಟ್ಫುಲ್. ಬಟ್ ಐ ಆಮ್ ಸರ್ ಪಾಸಿಟಿವ್ಸ್ ತುಂಬ ಜಾಸ್ತಿ ಇದೆ ಕಾರ್ಯಕ್ರಮದಿಂದ ಆಚೆ ಬಂದ. ಆರ್ ಜೆ ಅಮಿತ್ ಅವ್ರಿಗೆ ಲೈಫಲ್ಲಿ ಲವ್ ಆಗಿದೆಯಾ ಅಂತ? ತುಂಬ ಆಗಿದೆ ಸರ್, ಲೈಫಲ್ಲಿ ಲವ್ ಆಗಿದೆ. ಎಷ್ಟಾಗಿದೆ ಅಂತ ಸರ್? ಆಗಿದೆ ಸರ್, ಒಂದು 2, 3 ಸಲ ಆಗಿದೆ ಸರ್. ಯಾವ ಏಜಲ್ಲಿ? ಒಂದು ನಾನು ನನ್ನ ಸ್ಕೂಲ್ ಎಂಡ್ ಕಾಲೇಜ್ ಟೈಮಲ್ಲಿ, ಒಂದು ನನ್ನ ಕಾಲೇಜ್ ಮುಗಿದಾದ್ಮೇಲೆ ಇನ್ನೊಂದು ಕಡೆ ಕೆಲಸ ಮಾಡ್ತಾ ಇದ್ದೆ ಆ ಒಂದು ಟೈಮಲ್ಲಿ, ಆ್ಯಂಡ್ 3ನೇದು ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ, RJ ಕೆಲಸ ಮಾಡ್ತಾ ಇರಬೇಕಾದ್ರೆ ಇತ್ತು. ಇಲ್ಲ 2 ವೇನಾ ಬರೀ 1 ಸೈಡಾ? ಇಲ್ಲ 2 ವೇ. ಆದರೆ ನಾವು 2 ವೇನೇ ಮಾಡಿಸ್ಕೊಳ್ಳೋದು. 1 ಸೈಡ್ ಇರುತ್ತೆ, 1 ಸೈಡ್ ಎಷ್ಟೋ ಇರುತ್ತೆ ಸರ್. 1 ಸೈಡನ್ನು ಕ್ರಶ್ ಅಂತ ಕರಿತೀವಿ, ಅದು ಅವಾಗವಾಗ ಖುಷಿ ಆಗುತ್ತೆ ಅದು. ಬಟ್ 2 ವೇ ಸಿಕ್ಕಾಬಿಟ್ಟೆ ಇರುತ್ತೆ, 2 ವೇ ಇದ್ದಾಗಿರುತ್ತೆ. ಬಟ್ ಲಾಸ್ಟ್ ಟೈಮ್ ಇದ್ದಾಗ ಒಂದು 8 ತಿಂಗಳು ಇತ್ತು ಅಷ್ಟೇ. 8 ತಿಂಗಳು. ನೀವು ಪ್ರಪೋಸ್ ಮಾಡಿದ್ದು ಅವರೇ ಮಾಡಿದ್ದ? ಅದು ತುಂಬ ಮ್ಯೂಚುವಲ್ ಆಗಾಯಿತು ಸರ್. ಈ ಪ್ರಪೋಸ್ ಅನ್ನೋದು ಇಲ್ಲ ಸರ್ ಕಾನ್ಸೆಪ್ಟ್ ಈಗ. ಆದರೆ ಎಲ್ಲೊಂದು ಕಡೆ ನಾವಿಬ್ಬರು ಹಾಯ್ ಚೆನ್ನಾಗಿದ್ದೀರಾ ಅಂತ ಹೇಳಿಬಿಟ್ಟು ಇನಿಷಿಯೇಟ್ ಮಾಡ್ಕೊಂಡು ಇಬ್ಬರು ಡು ಯು ವಾಂಟ್ ಟು ಮೀಟ್ ಅಂತ ಆಚೆ ಹೋಗಿ ಮಾತಾಡಿಸ್ಕೊಂಡು ಆ ಒಂದು ವೈಬ್ ಅಲ್ಲೇ ಡೆವಲಪ್ ಆಗಿಬಿಡುತ್ತೆ ಸರ್. ಸೊ ಈ ಪ್ರಪೋಸ್ ಕಾನ್ಸೆಪ್ಟ್ ಹೋಯಿತು. ಡೈರೆಕ್ಟಾಗಿ ಐ ಲವ್ ಯು ಅಂತ ಹೇಳಿಬಿಟ್ಟು ಅಲ್ಲಿಂದ ಶುರು ಮಾಡೋದಿಲ್ಲ, ನಡೀತಾನೆ ಹೋಗ್ತಾನೆ ಇರುತ್ತೆ ಅದು. ಮತ್ತೆ ಹೆಂಗೆ ಗೊತ್ತಾಯ್ತು ನಿಮಗೆ ಲವ್ ಇದೆ ಅಂತ? ಅದು ಪ್ರೀತಿ ಇದೆ ಅಂತ ಐ ಥಿಂಕ್ ಒಂದು 2 ಮಂತ್ಸ್ ಆದಮೇಲೆ, 2 ಮಂತ್ಸ್ ಡೇಟ್ ಮಾಡಾದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸುಮ್ಮನೆ ಕನ್ಫರ್ಮ್ ಮಾಡಬಾರ್ದು ಲವ್ ಇದೆ ಅಂತೆಲ್ಲ ಹೇಳ್ಬಿಟ್ಟು. ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಸುಮ್ಮನೆ ಬರಲ್ಲ ಹಂಗೆಲ್ಲ ಲವ್. ಫಸ್ಟು ಅರ್ಥ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿನ ಲವ್ ಮಾಡಬೇಕು ಅಂದರೆ ಅವರಲ್ಲಿರುವಂತಹ ಡಾರ್ಕ್ ಕ್ವಾಲಿಟೀಸ್, ಕೆಟ್ಟ ಗುಣಗಳನ್ನು ಅರ್ಥ ಮಾಡ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಳಂಗಿದ್ರೆ ಲವ್ ಮಾಡು. ಬಿಕಾಸ್ ಅವನ ಜೊತೆ ಅಥವಾ ಅವಳ ಜೊತೆ ಇಡೀ ಲೈಫ್ ಬದುಕ್ತೀಯ ನೀನು ಬದುಕೋಗಿದ್ರೆ ಅವ್ರ ಜೊತೆ. ಗೊತ್ತಿಲ್ಲ ಈ ಕಾಲದಲ್ಲಿ ಹೆಂಗೆ ಅಂತ. ಸೊ ಆ ಥರ ಯೋಚನೆ ಮಾಡಿಬಿಟ್ಟು ಇಫ್ ಯು ಆರ್ ಓಕೆ ವಿತ್ ಇಸ್ ಬ್ಯಾಡ್ ಕ್ವಾಲಿಟೀಸ್ ದೆನ್ ಯು ಅಕ್ಸೆಪ್ಟ್. ಸುಮ್ಮನೆ ಒಪ್ಕೋಬೇಡ. ಸುಮ್ಮನೆ ಅರ್ಜೆಂಟಲ್ಲಿ ಶೋಕಿಗೆ ಅಂತ ಇಲ್ಲ, ಈಗ ಫೀಲ್ ಆಗ್ತಾ ಇದೆ ಅಂತ ಈಗ ಒಪ್ಕೊಂಡ್ಬಿಟ್ಟು 1 ವರ್ಷದಲ್ಲಿ ಅದು ಫೀಲ್ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಈ ಕಾಲದಲ್ಲೆಲ್ಲ ಮದುವೆ ಆಗ್ಬಿಟ್ಟೆ ಒಂದು 2-3 ವರ್ಷಕ್ಕೆ ಡಿವೋರ್ಸ್ ಆಗ್ತಾಯಿದೆ, ಬ್ರೇಕಪ್ ಥರ ಆಗ್ತದೆ ಮದುವೆ, ಲವ್ ಬ್ರೇಕಪ್ ಥರ. ಸೊ ಲವ್ ಮಾಡಂಗಿದ್ರೆ ಸ್ವಲ್ಪ ಯೋಚನೆ ಮಾಡಿ ಲವ್ ಮಾಡಿ ಅಂತ. ಪರವಾಗಿಲ್ಲ ಡೇಟ್ ಮಾಡಿ, ಸುಮ್ಮನೆ ಆಚೆ ಹೋಗಿ ಓಡಾಡಿ ಯಾರಾದ್ರೂ ಒಟ್ಟಿಗೆ ಹೋಗ್ಬೇಕು ಅಂದರೆ ಆ ಥರದ್ದು ಫಸ್ಟ್ ಫ್ರೆಂಡ್ಶಿಪ್ ಬೆಳೆಸಿ ಅರ್ಥ ಮಾಡ್ಕೊಳ್ಳಿ ಒಬ್ರನ್ನೊಬ್ರು, ಆಮೇಲೆ ಲವ್ ಅನ್ನೋ ಒಂದು ಕಾನ್ಸೆಪ್ಟ್. ಸ್ಟಾರ್ಟಿಂಗಲ್ಲೇ ನೋಡಿದ್ದೆ ನೀನು ಚೆನ್ನಾಗಿದೆಯಾ ನೋಡೋಕ್ಕೆ ಲವ್ ಮಾಡಿಬಿಡ್ತೀನಿ ಅಂದರೆ ಲವ್ ಬರಲ್ಲ. ಲವ್ ಅಲ್ಲ, ಅದು ಇನ್ಫ್ಯಾಕ್ಚುಯೇಷನ್. ನಮ್ಮಲ್ಲಿ ಅರ್ಥ ಆಗಲ್ಲ. ನಮ್ಗಳಲ್ಲಿ ಸಿನಿಮಾ ನೋಡ್ಬಿಟ್ಟು ಲವ್ ರಿಯಾಲಿಟಿ ಅನ್ಕೊಂಡಿರ್ತೀವಿ. ಲವ್ ಅನ್ನೋದು ಜೆನ್ಯೂನ್ ಆಗಿ ಒಳಗಿಂದ ಹುಟ್ಟುವಂತಹ ಒಂದು ವಿಷಯ.
ಅಪ್ಪ ಅಮ್ಮನ ಮೇಲೆ ಅಷ್ಟು ಪ್ರೀತಿ ಅಂದರೆ ಅದು ಬೇರೆ ಥರದ ಪ್ರೀತಿ, ಬಟ್ ಅಪ್ಪ ಅಮ್ಮನ ಮೇಲೆ ಅಷ್ಟು ಪ್ರೀತಿ ಇದೆ ಅಂದರೆ ಜೆನ್ಯೂನ್ ಆಗಿ ಹುಟ್ಟಿದ್ದು, ವರ್ಷಾನುಗಟ್ಲೆ ತೊಗೊಂಡು ಹುಟ್ಟಿದ್ದು, ನಂಗೋಸ್ಕರ ಇದ್ದಾರೆ ಇವ್ರು ಇಷ್ಟು ವರ್ಷ ಅಂತ. ಸೊ ಅದೇ ರೀತಿ ರೊಮ್ಯಾಂಟಿಕ್ ಲವ್ ಅಂತ ಬಂದಾಗ ಅದು ಜೆನ್ಯೂನ್ ಆಗಿ ಬರುತ್ತೆ. ನಿಂಗೋಸ್ಕರ ನಾನು ಏನು ಬೇಕಿರೋ ಮಾಡ್ತೀನಿ, ಎಷ್ಟೇ ದಿನ ಆಗಲಿ ಏನು ಬೇಕಿರೋ ಮಾಡ್ತೀನಿ, ಒಂದು 5 ತಿಂಗಳಿಗೆ ಮಾತ್ರ ಅಲ್ಲ, ಇಡೀ ಲೈಫ್ ಟೈಮಿಗೆ ನಾನು ಮಾಡ್ತೀನಿ ಅಂತ ನಿಮ್ಮ ತಲೆ ಯಾವಾಗ ಅದು ಕನ್ಫರ್ಮೇಷನ್ ಕೊಡುತ್ತೋ ಅವಾಗ ಹೋಗಿ ಐ ಲವ್ ಯು ಅಂತ ಹೇಳಿ. ಸುಮ್ಮನೆ ಡವ್ ಮಾಡೋಕೆ ಐ ಲವ್ ಯು ಹೇಳ್ಬೇಡಿ. ಯಾಕಂದ್ರೆ ನೀವು ಐ ಲವ್ ಯು ಹೇಳ್ಬಿಟ್ಟು ಅವ್ರನ್ನ ಕನ್ವಿನ್ಸ್ ಮಾಡ್ಬಿಟ್ಟು ಅವ್ರು ಓಕೆ ಅಂದ್ಬಿಡ್ತಾರೆ, ಆಮೇಲೆ ಪಾಪ ಅವ್ರಿಗೂ ಏಟ್ ಬೀಳುತ್ತೆ. ನಿಜವಾಗ್ಲೂ ನೀವು ಲವ್ ಮಾಡ್ತೀರಾ ಅನ್ಕೊಂಡ್ಬಿಟ್ಟು ನಿಮ್ಗೆ ಯಾವಾಗ ಅರ್ಥ ಆಗುತ್ತೋ ನೀವು ಕೈ ಕೊಟ್ಬಿಡ್ತೀರಾ. ಇದೇ ಆಗ್ತಾ ಇರೋದು, ಎಷ್ಟು ನೋಡ್ತಾ ಇದ್ದೀವಿ. ಇದೆಲ್ಲ ನೋಡ್ಬಿಟ್ಟು ಸದ್ಯಕ್ಕೆ ಆ ಬಚ್ಚಲ್ ಮನೆಯಿಂದ ದೂರ ಇರೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ಬ್ರೇಕಪ್ ಆಗಿದೆ ಇವಾಗ, ಯಾವುದು ಇಲ್ಲ ಸದ್ಯಕ್ಕೆ. ಬ್ರೇಕಪ್ ಆಗಿ ಆರಾಮಾಗಿ ಪೀಸ್ಫುಲ್ ಆಗಿ ಸಿಂಗಲ್ ಆಗಿದ್ದೀನಿ. ಸ್ಟ್ರಿಕ್ಟ್ಲಿ ಏನೋ ಪ್ಯೂರ್ಲಿ ಅನ್ಫಾರ್ಚುನೇಟ್ಲಿ ಕೆಲವೊಂದು ಜಾಗಗಳಲ್ಲಿ ಸಿಂಗಲ್. ಆಯ್ತು ಅಲ್ಲ, ಇದೇನದು ಕಾಲೇಜ್ ಸ್ಕೂಲ್ ಮುಗಿದು ಕಾಲೇಜ್ ಶುರುವಾಗಬೇಕಾದ್ರೆ ಸ್ಕೂಲ್ ಎಂಡಿಂಗ್ ಅಲ್ಲಿ ಒಂದು ಲವ್ ಆಯ್ತು, ಕಾಲೇಜ್ ಮುಗಿದು ಮತ್ತೆ ಕೆಲಸ ಶುರು ಮಾಡ್ಬೇಕಾದ್ರೆ ಕಾಲೇಜ್ ಎಂಡಿಂಗ್ ಅಲ್ಲಿ ಒಂದು ಲವ್ ಆಯ್ತು. ಏನಿದು ಎಲ್ಲ ಎಂಡ್ ಆಗ್ಬೇಕಾದ್ರೆ ನಿಮ್ದು ಲವ್ ಶುರು ಲವ್ ಶುರು ಆಗ್ತದೆ ಗೊತ್ತಿಲ್ಲ. ನನ್ನ ಲೈಫ್ ಪ್ಯಾಟರ್ನ್ ಆ ಥರ ಇದೆ ಅನ್ಸುತ್ತೆ. ಆ ಒಂದು ಟೈಮಲ್ಲೇ ನಾನು ಯಾರನ್ನಾದ್ರೂ ಮೀಟ್ ಮಾಡ್ತೀನಿ. ಏನಂದ್ರೆ ನಾವು ತುಂಬಾ ಜನರನ್ನ ಮೀಟ್ ಮಾಡ್ತೀವಿ, ಬಟ್ ಎಲ್ಲಿ ಓಕೆ ಆಗುತ್ತೋ ಎಲ್ಲಿ ವರ್ಕೌಟ್ ಆಗುತ್ತೋ ಗೊತ್ತಾಗಲ್ವೇ ನಮಗೆ. ಅದು 2 ಸೈಡ್ ಆಗಬೇಕು. ಅದು ಯಾವಾಗ ಆ ವ್ಯಕ್ತಿ ಸಿಗಬೇಕು ತುಂಬ ಇರುತ್ತೆ. ಟೈಮಿಂಗ್ ತುಂಬ ವರ್ಕೌಟ್ ಮಾಡಿಸ್ಬೇಕು ದೇವರು. ವರ್ಕೌಟ್ ಮಾಡಿಸಿದಾಗ ಮಾತ್ರ ಅದು ಆಗೋದು. ಆ ಟೈಮಿಗೆ ಅವ್ರು ಸಿಗಬೇಕು ಅಂತ ತಲೆಯಲ್ಲಿ ಬರೆದಿರಬೇಕು. ಇಲ್ಲಾಂದರೆ ಸಿಂಗಲ್ ಆಗಿರ್ತೀವಿ. ಅದೇ ಆಯಿತು. ಅದಾದ್ಮೇಲೆ ತುಂಬ ತಿಂಗಳು ಸಿಂಗಲ್ ಆಗಿದ್ದೀನಿ. ಇದಕ್ಕೆ ದೇವರು ನೀನು ಸ್ವಲ್ಪ ಆರಾಮಾಗಿ ಗೇರು ನೋಡೋಣ ಇನ್ನೊಬ್ರು ಯಾರಾದ್ರೂ ಬರ್ತಾರೆ ಅಂತ. ಈಗ ನೋಡಿ ಮಿರ್ಚಿ ಬಿಡ್ತಾ ಇದ್ದೀನಿ. ಈ ಬಿಡೋ ಟೈಮಲ್ಲಿ ಯಾರೂ ಸಿಕ್ಕಿಲ್ವಲ್ಲ, ಆ ಪ್ಯಾಟರ್ನ್ ಹೊಡೆದಾಕ್ಬಿಟ್ಟ ದೇವರು. ಐ ಡೋಂಟ್ ನೋ ಯಾವ ಥರ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಸರ್. ಅದೊಂದು ಇಲ್ಲ ಸರ್, ಅದೊಂದು ಅದ್ರ ಬಗ್ಗೆ ಒಂದು ಪುಸ್ತಕನೇ ಬರಿಬೋದು. ಪ್ರತಿಯೊಬ್ಬರಿಗೂ ಲವ್ ಮೇಲೆ ಒಂದು ಫಿಲಾಸಫಿ ಇರುತ್ತೆ. ಲವ್ ಅಂದರೆ ಹಿಂಗೆ, ಲವ್ ಅಂದರೆ ಹಾಗೆ ಅಂತ. ನನ್ನ ಫಿಲಾಸಫಿ ಬರೆಯೋ ಅಷ್ಟು ಲವ್ ಸಿಕ್ಕಿಲ್ಲ ನನಗೆ. ಚಿಕ್ಕ ವಯಸ್ಸಲ್ಲಿ ಇನ್ಫ್ಯಾಕ್ಟ್ ಚಿಕ್ಕ ವಯಸ್ಸಿನ ಚಿಕ್ಕ ವಯಸ್ಸಲ್ಲಿ ಪ್ರೀತಿ ಮಾಡೋದು ಬೇರೆ, ಈಗ ಪ್ರೀತಿ ಮಾಡೋದು ಬೇರೆ. ಸೊ ಆ ಫೀಲಿಂಗ್ಸು ಅದೆಲ್ಲ ಇನ್ನೂ ಜಾಸ್ತಿ ಇರುತ್ತೆ ಈಗ ಪ್ರೀತಿ ಮಾಡಿದ್ರೆ. ಮೆಚ್ಯೂರ್ಡ್ ಲವ್ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇನ್ನೊಂದು 35-40 ವರ್ಷ ಆದಾಗ ಆ ಲವ್ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. 50 ವರ್ಷ ಆದಮೇಲೆ ಆ ಲವ್ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಸರ್ ಕ್ರೇಜಿ ಸರ್ ಈ ಲವ್ ಅನ್ನೋ ಒಂದು ಕಾನ್ಸೆಪ್ಟ್. ಒಂದು ಜನರೇಷನ್ ತುಂಬ ಇದೆ ಸರ್. ಅಯ್ಯೋ ಇದ್ರ ಬಗ್ಗೆ ಒಂದು ಪುಸ್ತಕನೇ ಬರಿಬೋದು. ಇನ್ನೊಂದಿನ ನಾವು ಆರಾಮಾಗಿ ಕ್ಯಾಂಪ್ ಫೈರ್ ಹಾಕೊಂಡು ಎಣ್ಣೆ ಹಾಕೊಂಡು ಮಾತಾಡ್ಬೋದು ಇದ್ರ ಬಗ್ಗೆ, ಲವ್ ಬಗ್ಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.